ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಓಕೆ, ನಿನ್ನೆ ಟ್ರಾನ್ಸಾಕ್ಷನ್ ಲಾಸ್ಟು ಏನು ಹೇಳಿದ್ವಿಪ್ಪ ಅಂದ್ರೆ ಈ ಬಿಲ್ಲನ್ನು ಹೇಳಿಕೊಟ್ಟಿದ್ವಿ. ಈ ಬಿಲ್ನ ಯಾವ ಥರ ಒಂದು ವೋಚರ್ಗೆ ಅಪ್ಲೋಡ್ ಮಾಡಬೇಕಂತ ಹೇಳಿಕೊಟ್ಟಿದ್ವಿ. ನೆಕ್ಸ್ಟು ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡಿವಿ. ಆಲ್ರೆಡಿ ವೀರು ಕಂಪ್ನಿ ಅಂತ ಬಂದೈತಿ. ಜಸ್ಟ್ ವಿ ಪ್ರೆಸ್ ಮಾಡಿರಿ. ನೀವು ಇಲ್ಲೇ ಒಂದು ಯಾವ ಥರ ವೋಚರಿಗೆ ಬಂದ ನಂತರ ಈ ಪೇಜಪ್ಪು ಪೇಜ್ ಡೌನ್ ಅಂತ ಇರ್ತಾವೆ. ಪೇಜಪ್ ಮತ್ತು ಪೇಜ್ ಡೌನ್. ಈ ಪೇಜಪ್ ಅಂತ ಹೊಡೆದ್ರೆ ಹಿಂದಿನ ಲಾಸ್ಟ್ ಟ್ರಾನ್ಸಾಕ್ಷನ್ ಯಾವುದನ್ನು ಹಾಕಿದ್ವಿ ಕೊನೆಗೆ ಅಂತ ನೋಡ್ರಿ, ನಾವು ಈ ಬಿಲ್ಲನ್ನು ಹಾಕಿದ್ವಿ. ಓಕೆ, ಹಂಗೆ ಪೇಜಪ್ ಹೊಡೆದ್ರೆ ಅದರ ಹಿಂದಿಂದ ಯಾವ ಟ್ರಾನ್ಸಾಕ್ಷನ್ ಹಾಕಿ ಅದರ ಹಿಂದಿಂದ ಯಾವುದು ಅದರ ಹಿಂದಿಂದು ನೆಕ್ಸ್ಟ್ ಹಿಂಗೆ ತೋರಿಸ್ಕೊತ ಹೋಗುತ್ತೆ. ಇದರಿಂದ ನಮಗೇನು ಕ್ಲಾರಿಟಿ ಸಿಗುತ್ತಂದ್ರೆ ಆ ತಿಂಗಳಲ್ಲಿ ಮತ್ತು ಮೇ ತಿಂಗಳಿಗೆ ಎಂಡಿಂಗ್ ಆಗುತ್ತೆ. ಮೇ ತಿಂಗಳದಷ್ಟು ನಾವು ಟ್ರಾನ್ಸಾಕ್ಷನ್ ಎಷ್ಟು ಹಾಕಿವಿ ಅನ್ನೋದು ಅತಿ ಸುಲಭವಾಗಿ ನೋಡ್ಬೋದು. ಏನು ನೋಡಿದ್ರೆ ಪೇಜಪ್ ಮತ್ತು ಪೇಜ್ ಡೌನ್. ಓಕೆ, ಪೇಜಪ್ ಅಂದರೆ ಮೇಲೆ, ಪೇಜ್ ಡೌನ್ ಅಂದರೆ ಕೆಳಗಡೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ರಿಸೀವ್ ಅಡ್ವಾನ್ಸ್ಡ್ ಓಕೆ ಫ್ರಾಮ್ ವಿಜಯ್ ಸರ್ವಿಸ್ ಡ್ರಾಗ್ ಚೆಕ್ ₹20,000. ಇದರ ಅರ್ಥ ಏನಪ್ಪ ಅಂದ್ರೆ ಹಿಂದಿಗಿನ ಟ್ರಾನ್ಸಾಕ್ಷನ್ನ ಈ ಬಿಲ್ನೊಳಗೆ ಒಂದು ವಿಜಯ್ ಟ್ರಾನ್ಸಾಕ್ಷನ್ ಅಂತ ಆಗಿತ್ತು. ಒಂದು ಕಾಂಟ್ಯಾಕ್ಟ್ನ ಸಹಿ ಮಾಡಿದ್ವಿ ಕಂಪ್ನಿ, ವೀರು ಕಂಪ್ನಿಯವರು. ₹65,000 ಟ್ರಾನ್ಸಾಕ್ಷನ್ ಆಗಿತ್ತು. ₹20,000 ಕೊಟ್ಟಿದ್ದರು. ಮತ್ತು ಈಗ ವಾಪಸ್ ಮರುಕಳಿಸಿ ಅಗೇನ್ ಮತ್ತು ₹20,000 ರಿಸೀವ್ಡ್ ಅಂದ್ರೆ ಇಲ್ಲಿ ಪೇಮೆಂಟ್ನಾಗದ್ವಿ. ಜಸ್ಟ್ F6ನ ಪ್ರೆಸ್ ಮಾಡಿರಿ, ರಿಸಿಪ್ಟಿಗೆ ಬರುತ್ತೆ. ಅಮೌಂಟು ಅಡ್ವಾನ್ಸ್ ಫ್ರಮ್ ಕಸ್ಟಮರ್, ಅಡ್ವಾನ್ಸಾಗಿ ಬರೋದ್ರಿಂದ ಅಡ್ವಾನ್ಸ್ ಫ್ರಮ್ ಕಸ್ಟಮರ್. ಆಲ್ರೆಡಿ ₹20,000 ಹೋದ ಸಲ ಏಪ್ರಿಲ್ಗೆ ಬಂದಿದ್ದು ಕೊಟ್ಟಿದ್ದೈತಿ. ಅದಕ್ಕೆ ಅಡಿಷನ್ $20,000 ಅಡಿಷನ್ ಅಂದರೆ ಕೂಡಿಸುತ್ತೆ ಅದಕ್ಕೆ. ಓಕೆ, ಟೋಟಲ್ 40 ಆಯಿತು. ಚೆಕ್ SBI ಬ್ಯಾಂಕ್ ಕಂಪ್ಲೀಟ್, ಪೂರ ಕಂಪ್ಲೀಟ್. ಎಂಟ್ರ್ ಬಿಡಿತ ಎಕ್ಸೆಪ್ಟ್ ಎಸ್ ಆರ್ ನೋ ಎಸ್, ಮುಗೀತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಿಸ್ಟರ್ ವೀರೇಂದ್ರ ಪೇಡ್ ಕನ್ವೆನ್ಸಿ ಬಿಲ್ ಟು ಮೇಘನಾ ತ್ರಾಗ್ ಕ್ಯಾಶ್ ₹750 ಅಂತ. ಇದು ಏನಪ್ಪ ಅಂತಂದರೆ ಈ ಒಂದು ಟ್ರಾನ್ಸಾಕ್ಷನದ ಅರ್ಥ ಕನ್ವೆನ್ಸ್ ಅಂದರೆ ಈಗ ಕಂಪ್ನಿ ವತಿಯಿಂದ ಏನಾದರೂ ನಾವು ಎಲ್ಲಾದ್ರೂ ಮೀಟಿಂಗ್ ಅಂತ ಎಂಪ್ಲಾಯೀಸ್ಗಳನ್ನ ಕಳಿಸಿದ್ರೆ ಅವ್ರಿಗೆ ನಾಷ್ಟಕ್ಕೆ ಊಟಕ್ಕೆ ನಾವೇನು ದುಡ್ಡು ಅದಕ್ಕೆ ಸೇರಿಸಿ ಕನ್ವೆನ್ಸಿ ಅಂತ ಕರಿತೀವಿ. ಅದಕ್ಕೆ ಕನ್ವೆನ್ಸಿ ಬಿಲ್ಲು, ಕನ್ವೆನ್ಸಿಯನ್ ಬಿಲ್ಲು ಅಂತ ಕರಿತೀವಿ. ಅವ್ರಿಗೆ ಜಸ್ಟ್ ನಾಷ್ಟ ಊಟಕ್ಕೆ ಮತ್ತು ಏನಾದರೂ ಟೀ ಕಾಫಿ ಏನಾದರೂ ಕುಡಿಬೇಕಂತಂದ್ರೆ ಅದಕ್ಕೆ ಸೇರಿಸಿ ಕನ್ವೆನ್ಸಿ. ಅದು ಕೂಡ ನಿಮ್ಮ ಒಂದು ಕ್ಯಾಪಿಟಲ್ ಅಕೌಂಟಿಂದ ದುಡ್ಡು ಹೋಗುತ್ತೆ. ಅದಕ್ಕೆ ನಾವು ಪೇಮೆಂಟ್ನಾಗಂತ ಕನ್ಸಿಡರ್ ಮಾಡ್ತೀವಿ. Alt+C ಯಾಕಪ್ಪ ಅಂದ್ರೆ ಕನ್ವೆನ್ಸ್ ಅನ್ನೋದು ಇಲ್ಲ. ಇದ್ರಾಗ ಕನ್ವೆನ್ಸ್ ಕ್ಯಾಪಿಟಲ್ ಕ್ಯಾಶ್ ಕಂಪ್ಯೂಟರ್ ಅಂತ ಐತಿ, ಅದು ಇದಕ್ಕೆ ಯೂಸ್ ಆಗೋದಿಲ್ಲ. ಅದಕ್ಕೆ Alt+C ಹೊಸ ಲೆಜರ್ ಕ್ರಿಯೇಟ್ ಮಾಡ್ಬೇಕಾರೆ Alt+C ಕನ್ವೆನ್ಸಿಯನ್ ಬಿಲ್ ಕನ್ವೆನ್ಸಿ ಇಷ್ಟು ಬಿಲ್ ಶಾರ್ಟ್ಕಟ್ನೇ ಹಾಕೋರಿ, ಎಂಟರ್. ಇದು ಕೂಡ ಖರ್ಚು. ಯಾವತ್ತು ಬಿಲ್ಲು ಎಕ್ಸ್ಪೆನ್ಸಸ್ಸು ಈ ಥರ ಏನಾದ್ರು ಬಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ. ಎಂಟ್ರ್ ಹೊಡಿತಾ ಬರ್ರಿ. ಕನ್ವೆನ್ಸ್ ವಿತ್ ಕಾಸ್ಟ್ ಸೆಂಟರ್ ಆರ್ ಅಪ್ಲಿಕೇಬಲ್ ವಾಯ್ ಎಸ್ ಅಂತ, ಯಾಕಂದರೆ ಯಾವ ಎಂಪ್ಲಾಯಿ ಕೊಡಾಕತ್ತೀವಿ ಅನ್ನೋದಿಲ್ಲೇ ಒಂದು ಮೇನ್ ಸಬ್ಜೆಕ್ಟ್ ಆಗುತ್ತೆ. ಓಕೆ, 750 ಎಂಟ್ರ್ ಪ್ರೆಸ್ ಮಾಡಿರಿ. ಮೇಘನಾ ಯಾರಿಗೆ ಕೊಡತ್ತೀವಿ? ಮೇಘನಾ. ಕ್ಯಾಶ್ ಅಂತ ತೊಗೊಂಡು ಇದು ಸುಲಭದ ಲೆಕ್ಕ ಅಂತ, ಬೇರೆ ಏನು ಟಫ್ ಇಲ್ಲ, ಭಾಳ ಈಸಿ ಅದ ಲೆಕ್ಕ. ಓಕೆ, ಟು ಟ್ರಾನ್ಸಾಕ್ಷನ್ ಹೇಳ್ಕೊತೊಂಡ್ವಿ. ಎಸ್ಕೇಪ್ ಹೊಡೀರಿ, ಜಸ್ಟ್ ಎಂಟ್ರ್ ಕ್ವಿಟ್ ಮಾಡ್ಕೊಂಬಿಡ್ರಿ. ಓಕೆ, ಟ್ರಾನ್ಸಾಕ್ಷನ್ ಇಷ್ಟ ಹಾಕುವಂತ ಬರತ್ತ ಅಂತ ತಿಳ್ಕೊಂಡ್ವಿ. ಡೈಲಿ ಟ್ರಾನ್ಸಾಕ್ಷನ್ ಹಾಕ್ಸೋಕೊಂತ ಬಂದೀವಿ. ಅತಿ ಸುಲಭವಾಗಿ ಹೇಳ್ಕೊಡತ್ತೀವಿ. ಮತ್ತು ಯಾವ ಥರ ಓಪನ್ ಮಾಡಬೇಕು, ಲೆಜರು ಗ್ರೂಪ್ಸ್ ಬಗ್ಗೆ ಆಗಿರ್ಬೋದು, ವೋಚರ್ ಟೈಪ್ಸ್ ಆಗಿರ್ಬೋದು, ಎಲ್ಲನೂ ಬಿಡಿಸಿ ಒಂದು ಟ್ರಾನ್ಸಾಕ್ಷನ್ ಹೇಳ್ಬೇಕಂತ ಅರ್ಥ ತಿಳಿಸ್ಕೊಂತಲೇ ಹೇಳತ್ತೀವಿ. ಓಕೆ, ನಿಮಗೆ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಂದು ವಿನಂತಿ ಮಾಡ್ಕೊಳತ್ತೀನಿ. ಹರಿ ಓಂ ಶ್ರೀ ಹರಿ ವಾಸುದೇವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಸ್ ಯು ಆಲ್.